ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಂಗಳೂರು ಮಹಾನಗರದಲ್ಲಿ ಒಂದು ಐತಿಹಾಸಿಕ ಶಿವಯೋಗ ಸಂಭ್ರಮ ಹಾಗೂ ಅಸಂಖ್ಯ ಪ್ರಮುಖರ ಗಣಮೇಳ ಇವತ್ತೇನು ಶರಣರ ವಚನ ಗಾಯನದ ಮೂಲಕ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬಹುಶಃ ಮನೆಯಲ್ಲಿದ್ದರೂ ಕೂಡ ಇಷ್ಟು ಬೇಗ ಎದ್ದು ಶಿವಪೂಜೆ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ, ಆದರೆ ಇಂಥ ಒಂದು ಐತಿಹಾಸಿಕ ಘಟನೆಯ ಮೂಲಕ ಬಹುಶಃ ಇತಿಹಾಸವನ್ನ ಮತ್ತೊಮ್ಮೆ ಮೆಲುಕು ಹಾಕೋದ್ರ ಮೂಲಕ ಇವತ್ತು ಒಂದು ಸಾಕ್ಷಿಯಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸರ್ವ ಶರಣರ ಸಮ್ಮೇಳನದ ಈ ಒಂದು ಬೆಳಗಿನ ಕಾರ್ಯಕ್ರಮದ ಏನು ಈಗಾಗಲೇ ಪರಮ ಪೂಜ್ಯ ಗುರುಗಳು ಧ್ವಜಾರೋಹಣವನ್ನ ಈಗಾಗಲೇ ಮಾಡಿ ಇವತ್ತಿನ ಈ ಶಿವಯೋಗ ಸಂಭ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಬಹುಶಃ ಈ ನಾಡು ಕಂಡಂತ ತ್ರಿವಿಧ ದಾಸೋಹಿಗಳಾದಂಥ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಬಂದಿದೆ ಈ ಒಂದು ಕಾರ್ಯಕ್ರಮ ಸ್ಫೂರ್ತಿಯಾಗಿ ಸಹಕಾರಿಯಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು. ಶರಣ ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಈ ಸಂದರ್ಭದಲ್ಲಿ ಪಡೆಯುತ್ತಾ ಈ ಸಮಾರಂಭವನ್ನು ಸಂದರ್ಭವನ್ನು ಸಾಕ್ಷೀಕರಿಸಲು ಆಗಮಿಸಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಿಗೆ ಪ್ರೀತಿಯಿಂದ ವಂದಿಸುತ್ತಾ ಬಾಕಿ ಶ್ರೀಗಳು ಅವ್ರ ಸಾಧನೆಗೆ ಸಾವುಗಳಿಲ್ಲ, ಅದಕ್ಕೆ ಅವ್ರ ಅಮರಗಳು. ನಾವೆಲ್ಲ ಯಾಕಪ್ಪ ಇನ್ಮೇಲೆ ಸೇರಿಸಿದ್ದೇವೆ ಅಂತಂದ್ರೆ ನಾವು ನೀವುಗಳು ಕೂಡ ಜನಸಾಮಾನ್ಯರು ಕೂಡ ಅಮರಗಣ ಆಗಬೇಕು ಅನ್ನುವಂಥ ಕಾರಣ. ಸಾಮಾನ್ಯ ಗಣವೂ ಕೂಡ ಸಾಮಾನ್ಯ ಜನವೂ ಕೂಡ ಅಮರಗಣ ಆಗಲಿ ಅನ್ನುವಂಥ ಒಂದು ಕಾಳಜಿ ವಿಜಯೇಂದ್ರ ಎಲ್ಲರ ಹೆಸರು ಅಡ್ರೆಸ್ ಮಾಡೋಕ್ಕಾಗಲ್ಲ, ನಮ್ಮ ಮಧ್ಯ ಮಧ್ಯೆ ನಾವು ಹೇಳಿ ನಾವೆಲ್ಲರೂ 21ನೇ ಶತಮಾನದಲ್ಲೇ ಬದುಕುವಂಥವರಾಗಿದ್ದರು. ಅದು 12ನೇ ಶತಮಾನ. ಶ್ರೀಗಳು ಅದು 12ನೇ ಶತಮಾನ, ಇದು 21ನೇ ಶತಮಾನ. 12ನ್ನ ಉಲ್ಟಾ ಪಲ್ಟಾ ಮಾಡಿದ್ರೆ ಏನಾಗತ್ರಿ? 21 ಆಗತ್ತೆ. ಇಪ್ಪತ್ತೊಂದನೆಯ ಶತಮಾನದಲ್ಲಿ 21ನೇ ಶತಮಾನವನ್ನ 12ನೇ ಶತಮಾನವನ್ನಾಗಿ ಪರಿವರ್ತಿಸುವಂತ ಒಂದು ಸಾಹಸ ಇಲ್ಲಿ ನಡೀತಾ ಇದೆ ಅನ್ನುವಂಥ ಆಧುನಿಕ ಜಗತ್ತು ಅದು ಅವಸರದ ಜಗತ್ತು, ಆಪತ್ತಿನಿಂದ ಕೂಡಿದಂತಹ ಜಗತ್ತು. ಮಾತ್ರವಲ್ಲದೆ ಬೇಸರದ ಜಗತ್ತು. ಅವಸರ ಎಲ್ಲಿದೆಯೋ ಅಲ್ಲಿ ಬೇಸರ ಇದೆ. ಗಂಗಾಂಬಿಕಾ ಜರ್ಗಣ್ಣರು ಎಲ್ಲಿ ಅವಸರ ಇದೆ ಅಲ್ಲಿ ಬೇಸರ ಇದೆ. ಅವಸರ ಮತ್ತು ಬೇಸರವನ್ನು ನಿವಾರಣೆ ಮಾಡಿಕೊಂಡಾಗ ಸಡಗರ ಸಡಗರ. ಅವೆರಡೂ ಇಲ್ಲದಾಗ ಸಡಗರ, ಬದುಕೇ ಸಡಗರ, ಬದುಕೇ ಸಂಭ್ರಮ ಆಗುತ್ತೆ. ಆ ದಿಸೆಯಲ್ಲಿ ನಮ್ಮೆಲ್ಲರ ಆಂತರ್ಯದಲ್ಲಿ ಅವಸರ ಇದೆ, ಬೇಸರ ಇದೆ,
ಆತಂಕ ಇದೆ. ಇವೆಲ್ಲವುಗಳನ್ನು ತುಂಬಿಕೊಂಡು ನಾವು ಆನಂದಮಯವಾಗಿರುವಂತಹ, ಆನಂದ ಪೂರ್ಣವಾಗಿರುವಂತಹ ಬದುಕಿನ ಕಡೆಗೆ ನಾವು ಚಲಿಸಬೇಕಾಗಿದೆ. ಅವಾಂತರ, ಅನಾಹುತಗಳು, ಅವ್ಯವಸ್ಥೆಗಳು, ಅಸಹನೆ, ಅಶಾಂತಿ ನೋಡಿ. ಈ ಶಿವಯೋಗ ಅನ್ನುವಂತ ಧ್ಯಾನ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟವರು ಯಾರು ಅಂತಂದ್ರೆ ಬಸವಾದಿ ಶರಣರು. ನಮ್ಮ ನಿಮ್ಮ ಧ್ಯಾನ ಪರಂಪರೆ ಅದು. ಶಿವಯೋಗ ಪರಂಪರೆ ನಮ್ಮ ನಿಮ್ಮ ಧ್ಯಾನ ಪರಂಪರೆ. ಇಂಥ ಒಂದು ಧ್ಯಾನ ಪರಂಪರೆಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡದೆ ಹೋದ್ರೆ ಇಷ್ಟೊಂದು ವ್ಯತ್ಯಾಸ. ಅವಘಡಗಳಿಗೆ ನಾವು ಆಮಂತ್ರಣವನ್ನು ಕೊಟ್ಟಾಗ ಮಾತಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಶ್ರೀಗಳು ಭಾಗವಹಿಸಿರ್ತಾರೆ. ಬೆಳ್ಳಿಮಠ ಶ್ರೀಗಳೇ ಅನ್ನೋದನ್ನ ಬಿಟ್ಟು ಅವನು ಸ್ತ್ರೀಗಳೇ ಅನ್ಬಿಡ್ತಾನೆ. ಶ್ರೀಗಳಿಗೂ ಏನೆಲ್ಲವಾಗಿರುವಂತ ವ್ಯತ್ಯಾಸ ಇದೆ. ಅವರು ನಮ್ಮೂರಾಗ ಬಹಳ ದೊಡ್ಡ ಉತ್ಸವ ಆಯ್ತ್ರಿ ಅಂತ ಹೇಳ್ಬೇಕು. ಏನ್ ಹೇಳ್ತಾರೆ? ನಮ್ಮೂರಾಗ ಉತ್ಸವ ಆಯ್ತ್ರಿ, ಉತ್ಸವ ಅನ್ನಬೇಕು. ಆಗೋದಿಲ್ಲ. ನಮ್ಮೂರ ದೊಡ್ಡ ಉತ್ಸವ ಆಯ್ತ್ರಿ. ಈ ರೀತಿಯಾಗಿರುವಂತ ಚಿಂತನೆ ನಮ್ಮಲ್ಲಿ ನಮ್ಮ ನಿರಂಜನ ಸ್ವಾಮಿಗಳಿಗೆಲ್ಲ ಅವರಿಗೆ ಪ್ರಣವ ಸ್ವರೂಪಗಳು. ಇವನು ಆ ಸ್ವಾಮಿಗಳನ್ನ ಸಂಬೋಧನೆ ಮಾಡಬೇಕು. ಪ್ರಣವ ಸ್ವರೂಪಿಗಳು ಅನ್ನೋದನ್ನು ಬಿಟ್ಟು ಪ್ರಣಯ ಸ್ವರೂಪಿಗಳು. ಎಷ್ಟು ವ್ಯತ್ಯಾಸ ಅಲ್ವಾ? ಹೀಗೆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಸ್ಥಿತ ಪ್ರಜ್ಞತೆ ಅದನ್ನ ಕಳ್ಕೊಂಡಾಗ ಈ ರೀತಿಯಾಗಿರುವಂತ ಅವಘಡಗಳಾಗ್ತಾ ಹೋಗ್ತವೆ, ವ್ಯತ್ಯಾಸಗಳಾಗ್ತಾ ಹೋಗ್ತವೆ. ಯಾರು ಧ್ಯಾನವನ್ನ ಪರಿಣಾಮಕಾರಿಯಾಗಿ ಮಾಡ್ತಾರೆ, ದಿನವೂ ಧ್ಯಾನಕ್ಕೆ ಒಳಗಡೆ ಆಗ್ತಾರೆ, ಅವರು ಆ ರೀತಿಯಾಗಿರುವಂತ ಮಾತಿನಲ್ಲಿ, ವರ್ತನೆಯಲ್ಲಿ ವ್ಯತ್ಯಾಸಗಳನ್ನ, ತಪ್ಪುಗಳನ್ನ ಅವರು ಮಾಡೋದಿಲ್ಲ. ಒಂದು ಸಮತೋಲನವಾಗಿರುವಂತ ಒಂದು ಸ್ಥಿತಿ ಅನಾವರಣ ಆಗುತ್ತೆ. ಸಮತೋಲನ ಸ್ಥಿತಿ. We have to attain equanimous status through this Shiva Yoga. ಸಮತೋಲನದ ಸ್ಥಿತಿ ನಮಗೆ ಪ್ರಾಪ್ತವಾಗಬೇಕು. ಎಂತ ಸಮತೋಲನ ಅದು? ಶರೀರ. ಇದಕ್ಕೆ ಸಾಧನವಾಗಿರುವಂತಹ ಇಂದ್ರಿಯಗಳು, ಅದರ ಮೇಲೆ ಬುದ್ಧಿ. ಶರೀರ, ಇಂದ್ರಿಯ ಮತ್ತು ಬುದ್ಧಿಗಳ ನಡುವೆ ಸಮತೋಲನ ನಮಗೆ ಸಾಧ್ಯವಾಗಬೇಕು. ಬಹಳ ಜನರು ಬೇರೆ ಬೇರೆಯನ್ನ ಕೊಡುವುದರ ಮುಖಾಂತರವಾಗಿ ಸಿದ್ಧಿ ಅಂತಾರೆ. ಅಂತ ಯಕಶ್ಚಿತವಾಗಿರುವಂತಹ ಸಿದ್ಧಿಗಳಿಗಿಂತ ಶರೀರ, ಇಂದ್ರಿಯ, ಬುದ್ಧಿಗಳ ಮೇಲೆ ಸಮತೋಲನವನ್ನು ಸಾಧಿಸುವುದೇ ನಿಜವಾದ ಸಿದ್ಧಿ. ಇಂಥ ಸಿದ್ಧಿಯಿಂದ ನಮಗೆ ಪ್ರಾಪ್ತವಾಗುತ್ತದೆ ಶುದ್ಧಿ. ಶುದ್ಧಿ ಶುದ್ಧಿ ಇವತ್ತೆಲ್ಲ ಬರೀ ಸುದ್ದಿ 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 ಅಂತ ಇಲ್ಲ. ನಮಗೆ ಶುದ್ಧಿ ಬೇಕು,
ಅದರ ಜೊತೆಯಲ್ಲಿ ಈ ರೀತಿಯಾಗಿರುವಂತಹ ಸಿದ್ಧಿ ಬೇಕು. ಎಲ್ಲಿ ಈ ರೀತಿಯಾಗಿರುವಂತಹ ಒಂದು ಶುದ್ಧಿ ಮತ್ತು ಸಿದ್ಧಿ ಇರುತ್ತದೆಯೋ ಅಲ್ಲಿ ಸದ್ಬುದ್ಧಿ ಕಂಡ್ರೆ ಏನೋ ಆಗಲಿ. ಅಂತ ಒಂದು ಶುದ್ಧಿಯನ್ನ, ಸಿದ್ಧಿಯನ್ನ, ಸದ್ಬುದ್ಧಿಯನ್ನ ಪಡಿಲಿಕ್ಕೋಸ್ಕರವಾಗಿದೆ ಈ ಶಿವಯೋಗ ಇದೆ. ಎಂಥ ಒಂದು ಅವಿಸ್ಮರಣೀಯವಾಗಿರುವಂತಹ ಸಂದರ್ಭಕ್ಕೆ ನಾವು ನೀವುಗಳು ಸಾಕ್ಷಿಯಾಗ್ತಾರೆ. ಜೀವನ ಸಿದ್ಧಿ, ಜೀವನ ಶುದ್ಧಿ, ಆ ಬದುಕನ್ನು ಎತ್ತರಿಸಿಕೊಳ್ಳುವಂತಹ ದಿಸೆಯಲ್ಲಿ ಸದ್ಬುದ್ಧಿ. ಇಂಥ ಒಂದು ಸಿದ್ಧಿ, ಬುದ್ಧಿ ಮತ್ತು ಸದ್ಬುದ್ಧಿಯನ್ನ ಪಡೆದವನು ನಿಜವಾಗಿಯೂ ಅವನು ಒಂದಿಲ್ಲ ಒಂದು ಸಾಹಸವನ್ನ ಮಾಡಿಯೇ ತೀರುತ್ತಾನೆ. ಶಿವಯೋಗದ ಸಂದರ್ಭದಲ್ಲಿ ಈ 3 ಶಬ್ದಗಳನ್ನು ನಾನು ಹೇಳಿದ್ದೇನೆ. ಯು ಡೋಂಟ್ ಫರ್ಗೆಟ್ ದೀಸ್ ವರ್ಡ್ಸ್ ಲೈಕ್ ಸಿದ್ಧಿ, ಏನ್ರಿ ಮುಂದಿನದು ಶುದ್ಧಿ, ಲದ್ದಿ ಅಲ್ರಿ ಸದ್ಬುದ್ಧಿ ಹೇಳಿದ. ನಾವು ಮಾಡೋಣ ತಲೆಯಲ್ಲಿ ಲದ್ದಿ ಇಟ್ಕೊಂಡ್ರೆ ತೆಗೆದಾಕ್ಬೇಕದು ಅಂದಾಗ ಮಾತ್ರ ನಮಗೆ ಸದ್ಬುದ್ಧಿ ಪ್ರಾಪ್ತವಾಗುತ್ತೆ. ಈ ಧ್ಯಾನ ಅಂತ ಹೇಳಿದೆ. ಧ್ಯಾನ ಅಂದ್ರೆ ಏನಪ್ಪ ಇದು? ಇದರಿಂದ ಏನ್ ನಮಗೆ ಪ್ರಯೋಜನ? ಮಾನವ ಯಾವಾಗಲೂ ಷಣ್ಮುಖಪ್ರವರೇ ಭೂತ ಭವಿಷ್ಯದಲ್ಲಿ ಅದನ್ನ ಚಿಂತನೆ ಮಾಡ್ತಾನೆ. ಭೂತ ಮತ್ತು ಭವಿಷ್ಯವನ್ನ ಅದರ ಮೇಲೆ ಅವನು ಗಮನ ಹರಿಸುತ್ತಾನೆ. ಆದರೆ ವರ್ತಮಾನದ ಆ ಕ್ರಿಯೆಯ ಬಗೆಗೆ ಅವನು ಅಲಕ್ಷ್ಯವನ್ನು ತಾಳುತ್ತಾನೆ. ಭೂತ ಭವಿಷ್ಯದಲ್ಲಿ ಚಲಿಸುತ್ತಿರುವಂತಹ ಆ ಗಮನವನ್ನು, ಅಟೆನ್ಷನ್ ಎಲ್ಲಿ ತರಬೇಕು? ನಾವು ವರ್ತಮಾನಕ್ಕೆ ತರುವಂತಹ ನಿಷ್ಠೆಯೇ ಧ್ಯಾನ. You have to understand my point. ಏನು? ಭೂತ ಮತ್ತು ಭವಿಷ್ಯದಲ್ಲಿ ಚಲಿಸುತ್ತಿರುವ ಆ ಗಮನವನ್ನ, ಆ ಲಕ್ಷ್ಯವನ್ನ ವರ್ತಮಾನಕ್ಕೆ ತರುವಂತಹ, ಯಾರು ವರ್ತಮಾನವನ್ನು ನೋಡಿಕೊಳ್ಳುತ್ತಾರೆ ಅವರು ವರ್ಧಮಾನರಾಗುತ್ತಾರೆ. ವರ್ತಮಾನಕ್ಕೆ ತರುವಂತಹ ನಿಷ್ಠೆಯೇ ಧ್ಯಾನ. ವರ್ತಮಾನಕ್ಕೆ ಬರಬೇಕ್ರಿ ಆ ಧ್ಯಾನ ಅನ್ನುವಂತ ಆ ನಿಷ್ಠೆಯನ್ನು ವರ್ತಮಾನಕ್ಕೆ ತರಬೇಕು. ಈ ಸ್ಥಿತಿಯಲ್ಲಿ ದೇಹೇಂದ್ರಿಯ ವೃತ್ತಿಯಿಂದ ಕಳಚಿಕೊಂಡು ಆ ವ್ಯಕ್ತಿ ವಿಹರಿಸುತ್ತಾನೆ, ಸಮತೋಲನದಲ್ಲಿ ವಿಹರಿಸುತ್ತಾನೆ. ಹಾಗಾದ್ರೆ ಧ್ಯಾನ ಅಂತಂದ್ರೆ ಧ್ಯಾನವು ಇತರರಿಗಾಗಿ ಅಲ್ಲ, ಪರರನ್ನು ಮೆಚ್ಚಿಸುವುದೂ ಅಲ್ಲ. ಸದಾ ಲೌಕಿಕ ಮತ್ತು ಭೌತಿಕವಾಗಿರುವಂತಹ ಚಿಂತನೆಯನ್ನು ತಡೆದು, ಸದಾ ಲೌಕಿಕವಾದ ಭೌತಿಕವಾದ ಚಿಂತನೆಯನ್ನು ತಡೆದು ಶಾಂತಿಯತ್ತ ಸಾಗುವ ಸಾಧನವೇ ಈ ಧ್ಯಾನ. ಶಾಂತಿಯತ್ತ ಸಾಗುವ ಮಾರ್ಗವೇ ಈ ಶಿವಯೋಗ ಅನ್ನುವಂಥ ಒಂದು ಧ್ಯಾನ. ಕೆಲವರು ಧ್ಯಾನ ಮಾಡ್ತೀವಿ ಅಂತ ಕಣ್ಮುಚ್ಚಿಡ್ತಾರೆ. ಕೆಲವರು ಉಸಿರಾಟವನ್ನು ಮಾಡ್ತಾವ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿ ಏನಪ್ಪ ಮಾಡಬೇಕಾಗಿದೆ? ನೆಮ್ಮದಿಯ ಮಾರ್ಗವಾದ ಅಂತರ್ಮುಖಿ ಆಗ್ಬೇಕು ಅವನು. ನಾವೆಲ್ಲರೂ ಇವತ್ತು ಬಹಿರ್ಮುಖಿಗಳಾಗಿದ್ದೇವೆ. ಧ್ಯಾನ ಅಂತಂದ್ರೆ ಅಂತರ್ಮುಖಿ ಆಗ.
ಹಾಗೆ ಮುಂಜಾನೆಯ ಸೂರ್ಯೋದಯಕ್ಕೆ ಒಡ್ಡಿಕೊಂಡಂತಹ ಆ ಮೊಗ್ಗು ಅರಳುತ್ತದೆ. ಹಾಗೆ ನಾವು ಅಂತರ್ಮುಖಿ ಅನ್ನುವಂತಹ ಸೂರ್ಯನ ಮುಖಾಂತರವಾಗಿ ಈ ಮಸ್ತಕವನ್ನು ಅರಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಾದರೆ ನಿಮ್ಮೆಲ್ಲರದು ಅರಳಿದ ಮಸ್ತಕವಾಗುತ್ತದೆ. ಯಾರು ಮಸ್ತಕವನ್ನು ಅರಳಿಸಿಕೊಳ್ಳುತ್ತಾರೋ ನೂರಾರು ಪುಸ್ತಕಗಳನ್ನು ಬರೆದು ಬಿಡಬಹುದು. ಪುಸ್ತಕ ಬರೆಯಬೇಕು ಅಂದ್ರೆ ಮಸ್ತಕ ಅರಳಿದ ಮಸ್ತಕ ನಮ್ದಾಗುತ್ತೆ. ಈ ಶಿವಯೋಗ, ಈ ಧ್ಯಾನ ನಿಮ್ಮೆಲ್ಲರ ಮಸ್ತಕವನ್ನು, ಮೆದುಳನ್ನು ಅರಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಾನಂತೂ ದಿನವೂ ಆ ಧ್ಯಾನವನ್ನು ಅನುಭವಿಸುತ್ತೇನೆ. ಹಾಗಾಗಿ ನನಗೆ ಈ ವಯಸ್ಸಿಗೆ ವಿಜಯಣ್ಣ ನನಗೆ 100 ಪುಸ್ತಕ ಬರೀಲಿಕ್ಕೆ ಸಾಧ್ಯ. 100 ಪುಸ್ತಕ ಬಿಕಾಸ್ ಆಫ್ ದ ಶಿವಯೋಗ, ಮೆಡಿಟೇಷನ್, ಕಾನ್ಸಂಟ್ರೇಷನ್. ಫ್ಲೈಟ್ನಾಗೂ ಬರಿತಾ ಇರ್ತೀನಿ, ಟ್ರೈನ್ಯಾಗೂ ಬರಿತಾ ಇರ್ತೀನಿ, ಕಾರ್ನಾಗೂ ಬರಿತಾ ಇರ್ತೀನಿ. ಇವತ್ತು ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಬರ್ತೀನಿ. ಒಂದು ಜಾಗೃತವಾಗಿರುವಂತಹ ಒಂದು ಸ್ಥಿತಿ ಒಳಗೊಂಡ ಶ್ರೀಗಳು ಈ ಧ್ಯಾನ ಮಾರ್ಗದಿಂದ, ಶಿವಯೋಗ ಮಾರ್ಗದಿಂದ ಒಂದು ಜಾಗೃತವಾಗಿರುವಂತಹ ಸ್ಥಿತಿ ಉಂಟಾಗುತ್ತದೆ. ನಾನಿವತ್ತು ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣ ಅಂತಂದ್ರೆ ನಾನು ದಿನವೈ ತಪ್ಪದೆ ಪರಿಣಾಮಕಾರಿಯಾಗಿ ಮಾಡುವಂತ ಈ ಶಿವಯೋಗದ ನಿಷ್ಠೆ ಅನ್ನುವಂತಹದ್ದು ಈ ಕುಂತವರು ನಮ್ಮಂಗೆ ನೀವು ಆಗಬೇಕಾ? ಧ್ಯಾನವನ್ನು ಪರಿಣಾಮಕಾರಿಯಾಗಿ ಮಾಡಿ ನೀವು ಆಗ್ತೀರ. ಧ್ಯಾನ ಅಂದ್ರೆ ನಿಷ್ಠೆ. ನಿಷ್ಠೆ ಅಂದ್ರೆ ಧ್ಯಾನ, ಮೌನ. ನೋಡಿ, ಇಂಥ ಚಿಂತನೆಗಳನ್ನ, ಇಂಥ ಶಿವಯೋಗವನ್ನು ಮಾಡ್ತಾ ಹೋಗೋಣ. ನಮ್ಮ ಶಿವಯೋಗದ ಆರಂಭದಲ್ಲಿ ಏನು ಅಂತಂದ್ರೆ ವಿಭೂತಿ ಧಾರಣೆ ಇದೆ. ವಿಭೂತಿ ಧಾರಣೆಯ ವಚನವನ್ನು ನಮ್ಮ ಜಮುರ ಕಲಾವಿದರು ಹೇಳ್ಕೊಡ್ತಾರೆ. ಎಲ್ಲರೂ ನೀವು 1-2 ಮೈಕನ್ನ ಹಾಡೋರ್ ಮುಂದೆ, ಕುಂತರ ಮುಂದೆ ಸೆಟ್ ಮಾಡ್ರಿ. ಯಾರಾದ್ರೂ ಇದೆ ನೋಡಿ, ಅವರು ಹೇಳ್ತಕ್ಕಂಥದ್ದು ಕೇಳಬೇಕು. ನಮಗೆ ಕೈ ಎತ್ತರಿ ನೋಡೋಣ. ಓಕೆ, ಎಲ್ಲರಿಗೂ ವಿಭೂತಿಯ ಮೇಲೆ ಬಸವ ಅಂತ ಬರೀರಿ, ಅದು ಶುದ್ಧೀಕರಣವಾಗುತ್ತದೆ. ಹೇಳಪ್ಪ, ತೋಟಪ್ಪನವರಿಗೆ ಮೈಕ್ ಕೊಡಿ, ಕಲಾವಿದರಿಗೆ. ಶರಣು ಶರಣಾರ್ಥಿ ಎನ್ನುವಂಥ ಗೀತೆಯನ್ನು ಭಕ್ತಿ ಭಾವದಿಂದ
ಇದು ದೃಷ್ಟಿ ಧ್ಯಾನ. ಇಷ್ಟಲಿಂಗದ ಒಂದು ಬಿಂದುವಿನಲ್ಲಿ ನಿಮ್ಮ ಕಣ್ಣುಗಳನ್ನು ಕೇಂದ್ರೀಕರಿಸಲು ದೃಷ್ಟಿ ಧ್ಯಾನವನ್ನು ಮಾಡಿ ಸ್ಟ್ಯಾಂಡ್ ಕೆಳಗೆ ಅಂದರೆ ಅಂತರಂಗದ ಆರೋಪಣ ಲಿಂಗದ ಎಲ್ಲ ನಗರಗಳು ಸುತ್ತಲಿದೆ, ನಿಮ್ಮ ನದಿಯಲ್ಲಿ ಸುತ್ತಲಿತಗೊಳ್ಳುತ್ತದೆ. ನಡೆದ ತಕ್ಕ ನಡೆಯ ಕೂಡಲ ಸಂಗಮ ದೇವರು ಒಳಗೆ ಅಂಗೈಯ ಲಿಂಗವ ಕಣ್ಗಳು ಕಡೆಗಾಡಿ ಬರಿಯುತ್ತ ಸುರಿಯುತ್ತ ಎಂದಿಪ್ಪೆನೋ ಅಯ್ಯ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ ಅಯ್ಯ, ಕೋಟವೇ ಸಂಗ ಲಿಂಗವೇ ಲಿಂಗವೇ ಎನ್ನುತ್ತ ಎಂದಿಪ್ಪೆನೋ ಅಯ್ಯ, ಕೂಡಲ ಸಂಗ ಲಿಂಗವೇ ಲಿಂಗವೇ ಎನ್ನುತ್ತ ಎಂದಿಪ್ಪೆನೋ ಅಯ್ಯ. ಇಂಥ ಒಂದು ಭಕ್ತಿಯ ಸಂಭಾಷಣೆ, ಇದರ ಮುಖಾಂತರವಾಗಿ ನಿಮ್ಮ ಹೃದಯ ಹಗುರವಾಗುತ್ತದೆ. ನೋಡಿ, ನನ್ನ ಕಣ್ಗಳಲ್ಲಿ ಕಂಬನಿ ಬಂದಿದೆ. ಎಷ್ಟು ಜನರ ಕಣ್ಗಳಲ್ಲಿ ಕಂಬನಿ ಬಂದಿದೆ? ಕೈ ಎತ್ತಿ ನೋಡೋಣ. ಶಿವಯೋಗದ ಸಂದರ್ಭದಲ್ಲಿ ತಂದುಕೊಳ್ಳುವಂತಹ ಕಂಬನಿ ಕಣ್ಣೀರು ರಕ್ತದ ಒತ್ತಡಕ್ಕೆ, ಇಟ್ ಈಸ್ ಎ ರೆಮಿಡಿ ಫಾರ್ ಯುವರ್ ಬ್ಲಡ್ ಪ್ರೆಷರ್. ದಿವ್ಯೌಷಧಿ, ಪೆನೇಸಿಯ ದಿವ್ಯೌಷಧಿ ಅಂತ ಕೆಲಸ. ನನಗಾಗ ಕೆಲವರು ಬಂದು ಗುರುಸ್ವಾಮಿಯವರೆಲ್ಲ ಕೇಳ್ತಾ ಇರ್ತಾರೆ, ಇಷ್ಟೆಲ್ಲ ಜವಾಬ್ದಾರಿ ಇದ್ರು ನೀವು ಎಷ್ಟೊಂದು ಸಮಾಧಾನವಾಗಿರ್ತೀರಲ್ಲ ಅಂತ ನನಗೆ ಕೇಳ್ತಾರೆ. ಹೌದು, ನನ್ನಂಥ ಸಾಧಕರಿಗೆ ಕಳೆದು ಹೋಗುವಂತಹ ಹಣ, ದ್ರವ್ಯ, ಆಸ್ತಿಗಳಿಗಿಂತ ಈ ಸಮಾಧಾನವೇ ಆಸ್ತಿ. ಶಿವಶರಣರ ಆಸ್ತಿ, ಸಂತರ ಆಸ್ತಿ, ಧಾರ್ಮಿಕ ನೇತಾರರ ಆಸ್ತಿ, ಅದು ಈ ಶಾಂತಿ, ಸಮಾಧಾನ, ಎಲ್ಲಿಲ್ಲದ ಸಮಾಧಾನ, ಸಹನೆ. ಇಂಥ ಒಂದು ಸಹನೆಯನ್ನು, ಶಾಂತಿಯನ್ನು, ಸಮಾಧಾನವನ್ನು ನಾವು ಇವತ್ತು ಎಲ್ಲ ಪ್ರಭಾವ ಯಾವುದರ ಪ್ರಭಾವ ಅಂತಂದ್ರೆ ಸಮಾಧಾನದ ಪ್ರಭಾವ, ಶಾಂತಿಯ ಪ್ರಭಾವ, ಸದ್ಗುಣದ ಪ್ರಭಾವ. ನೋಡಿ, ಈಗ ಲಿಂಗವನ್ನು ನೋಡ್ತಾ ಕಣ್ಣುಗಳನ್ನು ಮುಚ್ಚಿ ಅಂತರ್ಮುಖಿ ಆಗೋಣ. ನೋಡಿ,
ಶರಣರು ಜಗತ್ತಿಗೆ ಶೂನ್ಯ ಸಿದ್ಧಾಂತವನ್ನು, ಹಾಗೆ ಗೌತಮ ಬುದ್ಧರು ವಿಪಶ್ಯನ ಅನ್ನುವಂತಹ ಧ್ಯಾನ ವಿಧಾನವನ್ನು ಕೊಟ್ಟರು. ಬಸವಾದಿ ಶರಣರು ನಮಗೆ ಶಿವಯೋಗವನ್ನು ಕೊಡುತ್ತಾ ಶೂನ್ಯದ ಪರಿಕಲ್ಪನೆಯನ್ನು ನೀಡಿದರು. ಒಂದು ಕ್ಷಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪರಮ ಧ್ಯಾನಕ್ಕೆ, ಪರಮ ಮೌನಕ್ಕೆ ಒಳಗಡೆಯಾಗ ಇಡೀ ಬ್ರಹ್ಮಾಂಡವನ್ನೆಲ್ಲ ಲಿಂಗವೆಂದು ಭಾವಿಸಿ ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಅಂತ ಉದಾತ್ತವಾಗಿರುವಂಥ ತತ್ವರಿ. ವಾಟ್ ಎ ಮ್ಯಾಗ್ನಿಫಿಸೆಂಟ್ ಕಾನ್ಸೆಪ್ಟ್. ಬಯಲ ರೂಪ ಮಾಡು, ಬಯಲನ್ನೇ ನೀವುಗಳು ಮಹಾಲಿಂಗ, ಇಷ್ಟಲಿಂಗವೆಂದು ಭಾವಿಸಿ ಆ ಇಷ್ಟಲಿಂಗವನ್ನು ನೀವು ಬಯಲನ್ನಾಗಿ ಮಾಡಿ ಕಲ್ಪಿಸಿ, ಭಾವಿಸಿ, ಧ್ಯಾನಿಸಿ. ಎಂಥ ಉದಾತ್ತವಾಗಿರುವಂತಹ ನಮ್ಮೆಲ್ಲರ ಕೈಗಳಿಗೆ ಇಷ್ಟಲಿಂಗವನ್ನು ಕೊಟ್ಟಂತಹ ವಿಶ್ವಗುರು ಬಸವಣ್ಣ ಶರಣ ಸಂಸ್ಕೃತಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಇದು ಮಹಾಲಿಂಗದ ಪರಿಕಲ್ಪನೆ, ಶೂನ್ಯ ತತ್ವದ ಸಾಧನೆ. ನಾವು ಜಗತ್ತನ್ನ ಪೂಜಿಸುವವರು, ಜಗತ್ತಿಗೆ ಸದಾಕಾಲ ಶುಭವಾಗಲಿ ಅಂತ ಹಾರೈಸುವವರು. ಶರಣ ಜಗವಾಗಬಲ್ಲ, ಜಗ ಆಗದಿರಲೂ ಬಲ್ಲ. ನೋಡಿ, ಅಂತಹ ಬಯಲಲಿಂಗವನ್ನು ಇರೋದು. ಈಗ ಹೇಳಿ, ಅಖಂಡ ರೂಪಾಯ ನಮಃ. ಅಖಂಡ ರೂಪಾಯ ನಮಃ. ಅಷ್ಟೇ. ಭಾವಲಿಂಗಾಯ ನಮಃ. ಅಷ್ಟೇ ಆಗ್ತದೆ. ನಿರಾಕಾರನಾಗಿರುವಂತಹ ಶಿವನನ್ನ, ಶರಣನನ್ನ ದರ್ಶನವನ್ನು ಮಾಡಿಕೊಂಡು ಭಾವಿಸಿಕೊಂಡು ಅಂತರಂಗಕ್ಕೆ ಬನ್ನಿ, ಪ್ರಾಣಕ್ಕೆ ಬನ್ನಿ. ಸ್ಟೇಜಿಂದ ಹತ್ತದು ಇಳಿಯೋದು ಅದು ಮಾಡ್ತಾರೆ. ಭಾವಲಿಂಗ ಧ್ಯಾನ. ಈಗ ಮಾಡುವಂಥದ್ದು ಪ್ರಾಣಲಿಂಗ ಧ್ಯಾನ. ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವೆಂದು ಭಾವಿಸಿ. ಆಗ ನಾವುಗಳೇನಾಗ್ತೀವಿ? ಶರಣ ಸತಿ ಲಿಂಗಪತಿ. ನೋಡಿ, ಅಂತ ಉತ್ಕೃಷ್ಟವಾಗಿರುವಂಥ ಪರಿಕಲ್ಪನೆ. ಶರಣ ಸತಿ ಲಿಂಗಪತಿ. ನನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಪ್ರಾಣಲಿಂಗವೇ, ನೀನು ನನ್ನ ಆಂತರ್ಯವನ್ನು ಪ್ರವೇಶಿಸು, ನನ್ನ ಬದುಕನ್ನು ಎತ್ತರಿಸು. ನನ್ನೊಳಗೆ ನೀನು, ನಿನ್ನೊಳಗೆ ನಾನು, ನನಗೆ ತಾನೇ ತಾನು. ಈ ಸ್ಥಿತಿಯಲ್ಲಿ ನಾವು ಹೃದಯ ರೂಪಾಯ ನಮಃ. ಹೃದಯ ರೂಪಾಯ ನಮಃ. ಪ್ರಾಣಲಿಂಗಾಯ ನಮಃ. ಪ್ರಾಣಲಿಂಗಾಯ ನಮಃ. ಪ್ರಾಣಲಿಂಗದ ಅನುಸಂಧಾನವನ್ನು ಮಾಡಿ
ಈಗ ಕಣ್ಣುಗಳಿಗೆ ಬನ್ನಿ. ನೇತ್ರ, ನೇತ್ರವೇ ಸೂತ್ರ, ಸುಸೂತ್ರ. ನಮ್ಮ ಜೀವನ ಪಾತ್ರ ಅದು ಸುಸೂತ್ರ. ಕಣ್ಣುಗಳಲ್ಲಿ ಶಿವಕಳೆ, ಲಿಂಗದ ಕಳೆ, ಅದನ್ನು ತುಂಬಿಕೊಳ್ಳುವ ಶಿವಯೋಗ ಜನರೇಟಿಂಗ್ ಕಾಸ್ಮಿಕ್ ಎನರ್ಜಿ. That spiritual energy is entering into your eyes and heart, whole physical body. ಈಗ ಹೇಳಿ, ನೇತ್ರರೂಪಾಯ ನಮಃ. ನೇತ್ರರೂಪಾಯ ನಮಃ. ಇಷ್ಟಲಿಂಗಾಯ ನಮಃ. ಇಷ್ಟಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಣ್ಣುಗಳನ್ನು ತೆರೆದು ಈ ಸಂದರ್ಭದಲ್ಲಿ ಒಂದು ಸೂಕ್ತವಾಗಿರುವಂತಹ ಗೀತೆಯನ್ನು ಕಲಾವಿದರು ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿಯುವ
ಇದ್ದಾರೆ. ಆ ಬಸವ ಜಲವನ್ನು 3 ಸಾರಿ ಎರಡನೇ ಕರುಣಾಜಲವೇ ಗುರು ಪಾಪಕ ಮುನೆಯ ಜಲವೇ ಲಿಂಗ ಪಾಪಕ ಸಮತಾ ಜಲವೇ ಜಂಗಮ ಪಾಪಕ ಭಕ್ತಿ ಭಾವನೆಯನ್ನು ಸೇರಿಸಿ ಈ ಪದ್ಧತಿಯನ್ನು ನಾವು ಕ್ರಿಶ್ಚಿಯನ್ ಧರ್ಮದಲ್ಲಿ ಕಾಣುತ್ತೇವೆ. ಅದು ನಾನು ಹರಿಹರದ ಚರ್ಚಲ್ಲಿ ಭಾಗವಹಿಸಿದೆ. ಬೌದ್ಧ ಧರ್ಮದಲ್ಲಿಯೂ ಈ ರೀತಿಯಾಗಿರುವಂತಹ ಒಂದು ಪವಿತ್ರ ಜಲದ ಪರಿಕಲ್ಪನೆ ಇದೆ. ಈಗ ಈ ಸಮಾರಂಭವನ್ನು ಉದ್ದೇಶಿಸಿ ಸಕಾಪಿಯವರೊಂದಿಗೆ ಚಿಂತನೆಗಳನ್ನು ಇಲ್ಲಿ ಎಲ್ಲರೂ ಬರಬೇಡ್ರಿ ಅಂದರೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ. ನಾವು ಬಂದಿರುವಂಥ ಅತಿಥಿಗಳಿಂದ ಒಂದೆರಡು ಮಾತುಗಳನ್ನು ನಾವು ಮಾತಾಡಿಸಬೇಕಾಗುತ್ತೆ. ಯಾರು ಡಿಸ್ಟರ್ಬ್ ಮಾಡಬೇಡಿ. ಈಗ ಸಕಾಪಿಯವರು ಮೈಕ್ ಕೊಡಿ ಅವರಿಗೆ. ಎಲ್ಲಿದ್ದಾರೆ ಅವರು? ಮೈಕ್ ಮಿತ್ರವಾಗಿ ಸಕಾಪಿಯವರು. ಶಿವಮೂರ್ತಿ ಮುರುಘಾ ಮಹಾಸ್ವಾಮಿ ಶರಣರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರೇ, ಆತ್ಮೀಯರಾದ ಆಧ್ಯಾತ್ಮಿಕ ಚಿಂತನೆಗೋಸ್ಕರ ಒಗ್ಗೂಡಿದ ಶಾಂತಪ್ರಿಯ ಶರಣಾರ್ಥಿಗಳು, ಬಹಳಷ್ಟು ಅದ್ಭುತವಾದ ಒಂದು ಗಳಿಗೆಯನ್ನು ನಾವು ನೋಡುತ್ತಾ ಇದ್ದೇವೆ. ಮಾನವನು ಪ್ರೀತಿ ಸ್ನೇಹವನ್ನು ಗಳಿಸಲಿಕ್ಕೆ ಆಧ್ಯಾತ್ಮಿಕವಾದ ಚಿಂತನೆ ಆತನಲ್ಲಿ ಬಂದರೆ ಮಾತ್ರ ಆತನಲ್ಲಿರುವಂತಹ ಕ್ರೋಧ ಇನ್ನಿತರ ಕೆಡುಕಿನ ಮಾರ್ಗಗಳನ್ನು ದೂರ ಸರಿಸಲಿಕ್ಕೆ ತನ್ನನ್ನು ತಾನು ಬದಲಾವಣೆಗೊಳಿಸಿ ಇತರರನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯಾವ ರೀತಿಯಲ್ಲಿ ಮುನ್ನಗ್ಗಬೇಕು ಎಂಬಂತಹ ಚಿಂತನೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಬಸವಣ್ಣರವರು ಬರೀ ಜನರಿಗೆ ಮಾತುಗಳನ್ನು ಕೊಟ್ಟದ್ದಲ್ಲ, ತಾನು ಪರಿವರ್ತನೆಯಾಗಿದ್ದೇನೆ, ನೀವೆಲ್ಲರೂ ಪರಿವರ್ತನೆಯಾಗಬೇಕು ಎಂಬ ಅವರು ತಿಳಿಸಿದಂತಹ ಸಂದೇಶಗಳು, ಅವರು ಮಾತಿಗೆ ಬಹಳಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು ಎಂಬ ಮಹತ್ತರವಾದ ದಾರ್ಶನಿಕ ಮಾತುಗಳನ್ನು ಜನರ ಮುಂದೆ ಇಟ್ಟ ಬಸವ ಗುರು ಎಲ್ಲರೂ ಆರಾಧನೆ ಮಾಡಬೇಕು, ತನ್ನ ದೇಹವನ್ನು ತನ್ನನ್ನೇ ತಾವೇ ಆರಾಧನೆ ವಸ್ತುವಾಗಿ ಅಥವಾ ಆರಾಧನೆಗೋಸ್ಕರ ಯಾವುದನ್ನೆಲ್ಲ ಹುಡುಕಿ ಹೋಗುತ್ತೀರೋ ತಮ್ಮಲ್ಲಿಯೇ ಆರಾಧನಾ ಶಕ್ತಿ ಇದೆ ಎಂಬ ಭಾವನೆಯನ್ನು ಜನತೆಗೆ ಅವರು ಹೇಳಿಕೊಟ್ಟು, ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡುವೆನು ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಲಸವಯ್ಯ ಕುಳ್ಳ ಸಂಗಮ ದೇವ ಅಂತ ಅವರು ಹೇಳ್ತಾರೆ. ತನ್ನನ್ನು ಅವರೊಂದು ದೇವಾಲಯ, ತನ್ನನ್ನೇ ಒಂದು ದೇವ ಗುಡಿಯಾಗಿ, ತನ್ನನ್ನೇ ಒಂದು ಮಂದಿರವಾಗಿ ಅವರು ಜನರ ಮುಂದೆ ತೋರಿಸ್ತಾರೆ. ಯಾಕಂತ ಹೇಳಿದರೆ ದೇವಾಲಯಗಳಲ್ಲಿ, ಮಂದಿರಗಳಲ್ಲಿ, ಗುಡಿಗಳಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಇರುವುದಿಲ್ಲ. ಇನ್ನು ಕೆಡಹುವೆನು
ಬೆಂಗಳೂರು ಮಹಾನಗರದಲ್ಲಿ ಒಂದು ಐತಿಹಾಸಿಕ ಶಿವಯೋಗ ಸಂಭ್ರಮ ಹಾಗೂ ಅಸಂಖ್ಯ ಪ್ರಮುಖರ ಗಣಮೇಳ ಇವತ್ತೇನು ಶರಣರ ವಚನ ಗಾಯನದ ಮೂಲಕ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬಹುಶಃ ಮನೆಯಲ್ಲಿದ್ದರೂ ಕೂಡ ಇಷ್ಟು ಬೇಗ ಎದ್ದು ಶಿವಪೂಜೆ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ, ಆದರೆ ಇಂಥ ಒಂದು ಐತಿಹಾಸಿಕ ಘಟನೆಯ ಮೂಲಕ ಬಹುಶಃ ಇತಿಹಾಸವನ್ನ ಮತ್ತೊಮ್ಮೆ ಮೆಲುಕು ಹಾಕುವುದರ ಮೂಲಕ ಇವತ್ತು ಒಂದು ಸಾಕ್ಷಿಯಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸರ್ವ ಶರಣರ ಸಮ್ಮೇಳನದ ಈ ಒಂದು ಬೆಳಗಿನ ಕಾರ್ಯಕ್ರಮದ ಏನು ಈಗಾಗಲೇ ಪರಮ ಪೂಜ್ಯ ಗುರುಗಳು ಧ್ವಜಾರೋಹಣವನ್ನ ಈಗಾಗಲೇ ಮಾಡಿ ಇವತ್ತಿನ ಈ ಶಿವಯೋಗ ಸಂಭ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಬಹುಶಃ ಈ ನಾಡು ಕಂಡಂತ ತ್ರಿವಿಧ ದಾಸೋಹಿಗಳಾದಂಥ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ. ಈ ಒಂದು ಕಾರ್ಯಕ್ರಮ ಸ್ಫೂರ್ತಿಯಾಗಿ ಸಹಕಾರಿಯಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು. ಶರಣ ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಈ ಸಂದರ್ಭದಲ್ಲಿ ಪಡೆಯುತ್ತಾ ಈ ಸಮಾರಂಭವನ್ನು ಸಂದರ್ಭವನ್ನು ಸಾಕ್ಷೀಕರಿಸಲು ಆಗಮಿಸಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಿಗೆ ಪ್ರೀತಿಯಿಂದ ವಂದಿಸುತ್ತಾ ಬಾಲಕೃಷ್ಣ ಅವ್ರ ಸಾಧನೆಗೆ ಸಾವುಗಳಿಲ್ಲ, ಅದಕ್ಕೆ ಅವ್ರ ಅಮರಗಳು. ನಾವೆಲ್ಲ ಯಾಕಪ್ಪ ಇದ್ರಲ್ಲಿ ಸೇರಿಸಿದ್ವಿ ಅಂತಂದ್ರೆ ನಾವು ನೀವುಗಳು ಕೂಡ ಜನಸಾಮಾನ್ಯರು ಕೂಡ ಅಮರಗಣ ಆಗಬೇಕು ಅನ್ನುವಂಥ ಕಾರಣ. ಸಾಮಾನ್ಯ ಗಣವೂ ಕೂಡ ಸಾಮಾನ್ಯ ಜನವೂ ಕೂಡ ಅಮರಗಣ ಆಗಲಿ ಅನ್ನುವಂಥ ಒಂದು ಕಾಳಜಿ ವಿಜಯೇಂದ್ರವರು. ಎಲ್ಲರ ಹೆಸರು ಅಡ್ರೆಸ್ ಮಾಡೋಕ್ಕಾಗಲ್ಲ, ನಮ್ಮ ಮಧ್ಯೆ ನಾನು ಹೇಳಿ ನಾವೆಲ್ಲರೂ 21ನೇ ಶತಮಾನದಲ್ಲೇ ಬದುಕುವಂಥವರಾಗಿದ್ದರು. ಅದು 12ನೇ ಶತಮಾನ. ಅದು 12ನೇ ಶತಮಾನ, ಇದು 21ನೇ ಶತಮಾನ. 12ನ್ನ ಉಲ್ಟಾ ಪಲ್ಟಾ ಮಾಡಿದ್ರೆ ಏನಾಗತ್ರಿ? 21 ಆಗುತ್ತೆ. ಇಪ್ಪತ್ತೊಂದನೆಯ ಶತಮಾನದಲ್ಲಿ 21ನೇ ಶತಮಾನವನ್ನ 12ನೇ ಶತಮಾನವನ್ನಾಗಿ ಪರಿವರ್ತಿಸುವಂತ ಒಂದು ಸಾಹಸ ಇಲ್ಲಿ ನಡೀತಾ ಇದೆ ಅನ್ನುವಂಥ ಆಧುನಿಕ ಜಗತ್ತು ಅದು ಅವಸರದ ಜಗತ್ತು. ಆಪತ್ತಿನಿಂದ ಕೂಡಿದಂತಹ ಜಗತ್ತು. ಮಾತ್ರವಲ್ಲದೆ ಬೇಸರದ ಜಗತ್ತು. ಅವಸರ ಎಲ್ಲಿದೆಯೋ ಅಲ್ಲಿ ಬೇಸರ ಇದೆ. ಗಂಗಾಂಬಿಕಾ ದರ್ಗಣ್ಣರು ಎಲ್ಲಿ ಅವಸರ ಇದೆ ಅಲ್ಲಿ ಬೇಸರ ಇದೆ. ಅವಸರ ಮತ್ತು ಬೇಸರವನ್ನ ನಿವಾರಣೆ ಮಾಡಿಕೊಂಡಾಗ ಸಡಗರ ಸಡಗರ. ಅವೆರಡೂ ಇದ್ದಾಗ ಸಡಗರ, ಬದುಕೇ ಸಡಗರ, ಬದುಕೇ ಸಂಭ್ರಮ ಆಗುತ್ತೆ. ಆ ದಿಸೆಯಲ್ಲಿ ನಮ್ಮೆಲ್ಲರ ಆಂತರ್ಯದಲ್ಲಿ ಅವಸರ ಇದೆ, ಬೇಸರ ಇದೆ, ಆತಂಕ ಇದೆ. ಇವೆಲ್ಲವುಗಳನ್ನು ತುಂಬಿಕೊಂಡು ನಾವು
ಅನಾಹುತಗಳು, ಅವ್ಯವಸ್ಥೆಗಳು, ಅಸಹನೆ, ಅಶಾಂತಿ ನೋಡಿ. ಈ ಶಿವಯೋಗ ಅನ್ನುವಂತ ಧ್ಯಾನ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟವರು ಯಾರು ಅಂತಂದ್ರೆ ಬಸವಾದಿ ಶರಣರು. ನಮ್ಮ ನಿಮ್ಮ ಧ್ಯಾನ ಪರಂಪರೆ ಅದು. ಶಿವಯೋಗ ಪರಂಪರೆ ನಮ್ಮ ನಿಮ್ಮ ಧ್ಯಾನ ಪರಂಪರೆ. ಇಂಥ ಒಂದು ಧ್ಯಾನ ಪರಂಪರೆಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡದ ಹೋದ್ರೆ ಇಷ್ಟೊಂದು ವ್ಯತ್ಯಾಸ, ಅವಘಡಗಳಿಗೆ ನಾವು ಆಮಂತ್ರಣವನ್ನ ಕೊಟ್ಟಾಗ ಮಾತಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಶ್ರೀಗಳು ಭಾಗವಹಿಸಿರ್ತಾರೆ, ಬೆಳ್ಳಿಮಠ ಶ್ರೀಗಳು. ಶ್ರೀಗಳೇ ಅನ್ನೋದನ್ನ ಬಿಟ್ಟು ಅವನು ಸ್ತ್ರೀಗಳೇ ಅನ್ಬೇಕು. ಶ್ರೀಗಳಿಗೂ ಸ್ತ್ರೀಗಳಿಗೂ ಏನೆಲ್ಲವಾಗಿರುವಂತ ವ್ಯತ್ಯಾಸ ಇದೆ. ಅವರು ನಮ್ಮೂರಾಗ ಬಹಳ ದೊಡ್ಡ ಉತ್ಸವ ಆಯ್ತ್ರಿ ಅಂತ ಹೇಳ್ಬೇಕು. ಏನ್ ಹೇಳ್ತಾರೆ? ನಮ್ಮೂರಾಗ ಉತ್ಸವ ಆಯ್ತ್ರಿ, ಉತ್ಸವ ಉತ್ಸವ ಅನ್ನಬೇಕು. ಆಗೋದಿಲ್ಲ. ನಮ್ಮೂರ ದೊಡ್ಡ ಉತ್ಸವ ಆಯ್ತು. ಈ ರೀತಿಯಾಗಿರುವಂತ ಚಿಂತನೆ ನಮ್ಮಲ್ಲಿ ನಮ್ಮ ನಿರಂಜನ ಸ್ವಾಮಿಗಳಿಗೆಲ್ಲ ಅವರಿಗೆ ಪ್ರಣವ ಸ್ವರೂಪಗಳು. ಇವನು ಆ ಸ್ವಾಮಿಗಳನ್ನ ಸಂಬೋಧನೆ ಮಾಡಬೇಕು. ಪ್ರಣವ ಸ್ವರೂಪಿಗಳು ಅನ್ನೋದನ್ನು ಬಿಟ್ಟು ಪ್ರಣಯ ಸ್ವರೂಪಿಗಳು. ಎಷ್ಟು ವ್ಯತ್ಯಾಸ ಅಲ್ವಾ? ಹೀಗೆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಸ್ಥಿತಪ್ರಜ್ಞತೆ ಅದನ್ನ ಕಳ್ಕೊಂಡಾಗ ಈ ರೀತಿಯಾಗಿರುವಂತ ಅವಘಡಗಳಾಗ್ತಾ ಹೋಗ್ತವೆ, ವ್ಯತ್ಯಾಸಗಳಾಗ್ತಾ ಹೋಗ್ತವೆ. ಯಾರು ಧ್ಯಾನವನ್ನ ಪರಿಣಾಮಕಾರಿಯಾಗಿ ಮಾಡ್ತಾರೆ, ದಿನವೂ ಧ್ಯಾನಕ್ಕೆ ಒಳಗಡೆ ಆಗ್ತಾರೆ, ಅವರು ಆ ರೀತಿಯಾಗಿರುವಂತ ಮಾತಿನಲ್ಲಿ, ವರ್ತನೆಯಲ್ಲಿ ವ್ಯತ್ಯಾಸಗಳನ್ನ, ತಪ್ಪುಗಳನ್ನ ಅವರು ಮಾಡೋದಿಲ್ಲ. ಒಂದು ಸಮತೋಲನವಾಗಿರುವಂತ ಒಂದು ಸ್ಥಿತಿ ಅನಾವರಣ ಆಗುತ್ತೆ. ಸಮತೋಲನ ಸ್ಥಿತಿ. We have to attain equanimous status through this Shiva Yoga. ಸಮತೋಲನದ ಸ್ಥಿತಿ ನಮಗೆ ಪ್ರಾಪ್ತವಾಗಬೇಕು. ಎಂತ ಸಮತೋಲನ ಅದು? ಶರೀರ. ಇದಕ್ಕೆ ಸಾಧನವಾಗಿರುವಂತಹ ಇಂದ್ರಿಯಗಳು, ಅದರ ಮೇಲೆ ಬುದ್ಧಿ. ಶರೀರ, ಇಂದ್ರಿಯ ಮತ್ತು ಬುದ್ಧಿಗಳ ನಡುವೆ ಸಮತೋಲನ ನಮಗೆ ಸಾಧ್ಯವಾಗಬೇಕು. ಬಹಳ ಜನರು ಬೇರೆ ಬೇರೆಯನ್ನ ಕೊಡುವುದರ ಮುಖಾಂತರವಾಗಿ ಸಿದ್ಧಿ ಅಂತಾರೆ. ಅಂತ ಯಕಶ್ಚಿತವಾಗಿರುವಂತ ಸಿದ್ಧಿಗಳಿಗಿಂತ ಶರೀರ, ಇಂದ್ರಿಯ, ಬುದ್ಧಿಗಳ ಮೇಲೆ ಸಮತೋಲನವನ್ನು ಸಾಧಿಸುವುದೇ ನಿಜವಾದ ಸಿದ್ಧಿ. ಇಂಥ ಸಿದ್ಧಿಯಿಂದ ನಮಗೆ ಪ್ರಾಪ್ತವಾಗುತ್ತದೆ ಶುದ್ಧಿ. ಶುದ್ಧಿ ಶುದ್ಧಿ ಇವತ್ತೆಲ್ಲ ಬರೀ ಸುದ್ದಿ 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 ಅಂತ ಇಲ್ಲ. ನಮಗೆ ಶುದ್ಧಿ ಬೇಕು, ಅದರ ಜೊತೆಯಲ್ಲಿ ಈ ರೀತಿಯಾಗಿರುವಂತಹ ಸಿದ್ಧಿ ಬೇಕು. ಎಲ್ಲಿ ಈ ರೀತಿಯಾಗಿರುವಂತಹ ಒಂದು ಶುದ್ಧಿ ಮತ್ತು ಸಿದ್ಧಿ ಇರುತ್ತದೆಯೋ ಅಲ್ಲಿ ಸದ್ಬುದ್ಧಿ
ತಟ್ರೆ ಏನೂ ಆಗಲಿ ತಟ್ರೆ. ಅಂತ ಒಂದು ಶುದ್ಧಿಯನ್ನ, ಸಿದ್ಧಿಯನ್ನ, ಸದ್ಬುದ್ಧಿಯನ್ನ ಪಡಿಲಿಕ್ಕೋಸ್ಕರವಾಗಿದೆ ಈ ಶಿವಯೋಗ ಇದೆ. ಎಂಥ ಒಂದು ಅವಿಸ್ಮರಣೀಯವಾಗಿರುವಂತಹ ಸಂದರ್ಭಕ್ಕೆ ನಾವು ನೀವುಗಳು ಸಾಕ್ಷಿಯಾಗ್ತಾರೆ. ಜೀವನ ಸಿದ್ಧಿ, ಜೀವನ ಶುದ್ಧಿ, ಆ ಬದುಕನ್ನ ಎತ್ತರಿಸಿಕೊಳ್ಳುವಂತಹ ದಿಸೆಯಲ್ಲಿ ಸದ್ಬುದ್ಧಿ. ಇಂಥ ಒಂದು ಸಿದ್ಧಿ, ಬುದ್ಧಿ ಮತ್ತು ಸದ್ಬುದ್ಧಿಯನ್ನ ಪಡೆದವನು ನಿಜವಾಗಿಯೂ ಅವನು ಒಂದಿಲ್ಲ ಒಂದು ಸಾಹಸವನ್ನ ಮಾಡಿಯೇ ತೀರುತ್ತಾನೆ. ನೋ ಡೌಟ್. ಶಿವಯೋಗದ ಸಂದರ್ಭದಲ್ಲಿ ಈ 3 ಶಬ್ದಗಳನ್ನು ನಾನು ಹೇಳಿದ್ದೇನೆ. ಯು ಡೋಂಟ್ ಫರ್ಗೆಟ್ ದೀಸ್ ವರ್ಡ್ಸ್ ಲೈಕ್ ಸಿದ್ಧಿ, ಏನ್ರಿ ಮುಂದಿನದು ಶುದ್ಧಿ, ಲದ್ದಿ ಅಲ್ರಿ ಸದ್ಬುದ್ಧಿ ಹೇಳಿದ. ನಾವು ಮಾಡೋಣ ತಲೆಯಲ್ಲಿ ಲದ್ದಿ ಇಟ್ಕೊಂಡ್ರೆ ತೆಗೆದಾಕ್ಬೇಕದನ್ನು ಅಂದಾಗ ಮಾತ್ರ ನಮಗೆ ಸದ್ಬುದ್ಧಿ ಪ್ರಾಪ್ತವಾಗುತ್ತೆ. ಈ ಧ್ಯಾನ ಅಂತ ಹೇಳಿದೆ. ಧ್ಯಾನ ಅಂದ್ರೆ ಏನಪ್ಪ ಇದು? ಇದರಿಂದ ಏನ್ ನಮಗೆ ಪ್ರಯೋಜನ? ಮಾನವ ಯಾವಾಗಲೂ ಷಣ್ಮುಖದವರೇ ಭೂತ ಭವಿಷ್ಯದಲ್ಲಿ ಅದನ್ನ ಚಿಂತನೆ ಮಾಡ್ತಾರೆ. ಭೂತ ಮತ್ತು ಭವಿಷ್ಯವನ್ನ ಅದರ ಮೇಲೆ ಅವನು ಗಮನ ಹರಿಸಿರ್ತಾನೆ. ಆದರೆ ವರ್ತಮಾನದ ಆ ಕ್ರಿಯೆಯ ಬಗೆಗೆ ಅವನು ಅಲಕ್ಷ್ಯವನ್ನು ತಾಳಿರ್ತಾನೆ. ಭೂತ ಭವಿಷ್ಯದಲ್ಲಿ ಚಲಿಸುತ್ತಿರುವಂತಹ ಆ ಗಮನವನ್ನು, ಅಟೆನ್ಷನ್ ಎಲ್ಲಿ ತರಬೇಕು? ನಾವು ವರ್ತಮಾನಕ್ಕೆ ತರುವಂತಹ ನಿಷ್ಠೆಯೇ ಧ್ಯಾನ. You have to understand my point. ಏನು? ಭೂತ ಮತ್ತು ಭವಿಷ್ಯದಲ್ಲಿ ಚಲಿಸುತ್ತಿರುವ ಆ ಗಮನವನ್ನ, ಆ ಲಕ್ಷ್ಯವನ್ನ ವರ್ತಮಾನಕ್ಕೆ ತರುವಂತಹ, ಯಾರು ವರ್ತಮಾನವನ್ನು ನೋಡಿಕೊಳ್ಳುತ್ತಾರೆ ಅವರು ವರ್ಧಮಾನರಾಗುತ್ತಾರೆ. ವರ್ತಮಾನಕ್ಕೆ ತರುವಂತಹ ನಿಷ್ಠೆಯೇ ಧ್ಯಾನ. ವರ್ತಮಾನಕ್ಕೆ ಬರಬೇಕ್ರಿ ಆ ಧ್ಯಾನ ಅನ್ನುವಂಥದ್ದು. ಆ ನಿಷ್ಠೆಯನ್ನು ವರ್ತಮಾನಕ್ಕೆ ತರಬೇಕು. ಈ ಸ್ಥಿತಿಯಲ್ಲಿ ದೇಹೇಂದ್ರಿಯ ವೃತ್ತಿಯಿಂದ ಕಳಚಿಕೊಂಡು ಆ ವ್ಯಕ್ತಿ ವಿಹರಿಸುತ್ತಾನೆ, ಸಮತೋಲನದಲ್ಲಿ ವಿಹರಿಸುತ್ತಾನೆ. ಹಾಗಾದ್ರೆ ಧ್ಯಾನ ಅಂತಂದ್ರೆ, ಧ್ಯಾನವು ಇತರರಿಗಾಗಿ ಅಲ್ಲ, ಪರರನ್ನು ಮೆಚ್ಚಿಸುವುದೂ ಅಲ್ಲ. ಸದಾ ಲೌಕಿಕ ಮತ್ತು ಭೌತಿಕವಾಗಿರುವಂತಹ ಚಿಂತನೆಯನ್ನು ತಡೆದು, ಸದಾ ಲೌಕಿಕವಾದ ಭೌತಿಕವಾದ ಚಿಂತನೆಯನ್ನು ತಡೆದು ಶಾಂತಿಯತ್ತ ಸಾಗುವ ಸಾಧನವೇ ಈ ಧ್ಯಾನ. ಶಾಂತಿಯತ್ತ ಸಾಗುವ ಮಾರ್ಗವೇ ಈ ಶಿವಯೋಗ ಅನ್ನುವಂತಹ ಒಂದು ಧ್ಯಾನ. ಕೆಲವರು ಧ್ಯಾನ ಮಾಡ್ತೀವಿ ಅಂತ ಕಣ್ಮುಚ್ಚಿಡ್ತಾರೆ. ಕೆಲವರು ಉಸಿರಾಟವನ್ನ ಮಾಡ್ತಾವ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿ ಏನಪ್ಪ ಮಾಡಬೇಕಾಗಿದೆ? ನೆಮ್ಮದಿಯ ಮಾರ್ಗವಾದ ಅಂತರ್ಮುಖಿ ಆಗ್ಬೇಕು ಅವನು. ನಾವೆಲ್ಲರೂ ಇವತ್ತು ಬಹಿರ್ಮುಖಿಗಳಾಗಿದ್ದೇವೆ. ಧ್ಯಾನ ಅಂತಂದ್ರೆ ಅಂತರ್ಮುಖಿ ಆಗ. ಹಾಗೆ ಮುಂಜಾನೆಯ ಸೂರ್ಯೋದಯಕ್ಕೆ ಒಡ್ಡಿಕೊಂಡಂತಹ ಆ ಮೊಗ್ಗು ಅರಳುತ್ತದೆ, ಹಾಗೆ ನಾವು ಅಂತರ್ಮುಖಿ ಅನ್ನುವಂತಹ ಸೂರ್ಯನ ಮುಖಾಂತರವಾಗಿ ಈ ಮಸ್ತಕವನ್ನು ಅರಳಿಸಿಕೊಳ್ಳುವಂತಹ
ಪ್ರಯತ್ನವನ್ನು ಮಾಡುವುದಾದರೆ ನಿಮ್ಮೆಲ್ಲರದು ಅರಳಿದ ಮಸ್ತಕವಾಗುತ್ತದೆ. ಯಾರು ಮಸ್ತಕವನ್ನು ಅರಳಿಸಿಕೊಳ್ಳುತ್ತಾರೋ ನೂರಾರು ಪುಸ್ತಕಗಳನ್ನು ಬರೆದು ಬಿಡಬಹುದು. ಪುಸ್ತಕ ಬರೆಯಬೇಕು ಅಂದರೆ ಮಸ್ತಕ ಅರಳಿದ ಮಸ್ತಕ ನಮ್ದ. ಈ ಶಿವಯೋಗ, ಈ ಧ್ಯಾನ ನಿಮ್ಮೆಲ್ಲರ ಮಸ್ತಕವನ್ನು, ಮೆದುಳನ್ನು ಅರಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಾನಂತೂ ದಿನವೂ ಆ ಧ್ಯಾನವನ್ನು ಅನುಭವಿಸುತ್ತೇನೆ. ಹಾಗಾಗಿ ನನಗೆ ಈ ವಯಸ್ಸಿಗೆ ವಿಜಯಣ್ಣ ನನಗೆ 100 ಪುಸ್ತಕ ಬರೀಲಿಕ್ಕೆ ಸಾಧ್ಯ. 100 ಪುಸ್ತಕ ಬಿಕಾಸ್ ಆಫ್ ದ ಶಿವಯೋಗ, ಮೆಡಿಟೇಷನ್, ಕಾನ್ಸಂಟ್ರೇಷನ್. ಫ್ಲೈಟ್ನಾಗೂ ಬರಿತಾ ಇರ್ತೀನಿ, ಟ್ರೈನ್ಯಾಗೂ ಬರಿತಾ ಇರ್ತೀನಿ, ಕಾರ್ನಾಗೂ ಬರಿತಾ ಇರ್ತೀನಿ. ಇವತ್ತು ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಬರ್ತೀನಿ. ಒಂದು ಜಾಗೃತವಾಗಿರುವಂತಹ ಒಂದು ಸ್ಥಿತಿ ಈ ಧ್ಯಾನ ಮಾರ್ಗದಿಂದ, ಶಿವಯೋಗ ಮಾರ್ಗದಿಂದ ಒಂದು ಜಾಗೃತವಾಗಿರುವಂತಹ ಸ್ಥಿತಿ ಉಂಟಾಗುತ್ತದೆ. ನಾನಿವತ್ತು ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣ ಅಂತಂದ್ರೆ ನಾನು ದಿನವೈ ತಪ್ಪದೆ ಪರಿಣಾಮಕಾರಿಯಾಗಿ ಮಾಡುವಂತ ಈ ಶಿವಯೋಗದ ನಿಷ್ಠೆ ಅನ್ನುವಂತಹದ್ದು. ಇಲ್ಲಿ ಕುಂತವರು ನಮ್ಮಂಗೆ ನೀವು ಆಗ್ಬೇಕಾ? ಧ್ಯಾನವನ್ನು ಪರಿಣಾಮಕಾರಿಯಾಗಿ ಮಾಡಿ ನೀವು ಆಗ್ತೀರ. ಧ್ಯಾನ ಅಂದ್ರೆ ನಿಷ್ಠೆ. ನಿಷ್ಠೆ ಅಂದ್ರೆ ಧ್ಯಾನ, ಮೌನ. ನೋಡಿ, ಇಂಥ ಚಿಂತನೆಗಳನ್ನ, ಇಂಥ ಶಿವಯೋಗವನ್ನು ಮಾಡ್ತಾ ಹೋಗೋಣ. ನಮ್ಮ ಶಿವಯೋಗದ ಆರಂಭದಲ್ಲಿ ಏನು ಅಂತಂದ್ರೆ ವಿಭೂತಿ ಧಾರಣೆ ಇದೆ. ವಿಭೂತಿ ಧಾರಣೆಯ ವಚನವನ್ನು ನಮ್ಮ ಜಮರ ಕಲಾವಿದರು ಹೇಳ್ಕೊಡ್ತಾರೆ. ಎಲ್ಲರೂ ನೀವು 1-2 ಮೈಕನ್ನ ಹಾಡೋ ಮುಂದೆ, ಕುಂತರ ಮುಂದೆ ಸೆಟ್ ಮಾಡ್ರಿ. ಯಾರಾದ್ರೂ ಇದೆ ನೋಡಿ, ಅವರು ಹೇಳ್ತಕ್ಕಂಥದ್ದು ಕೇಳಬೇಕು. ನಮಗೆ ಕೈ ಎತ್ತಿ ನೋಡೋಣ. ಓಕೆ, ಎಲ್ಲರಿಗೂ ವಿಭೂತಿಯ ಮೇಲೆ ಬಸವ ಅಂತ ಬರೀರಿ, ಅದು ಶುದ್ಧೀಕರಣವಾಗುತ್ತದೆ. ಹೇಳಪ್ಪ, ತೋಟಪ್ಪನವರಿಗೆ ಮೈಕ್ ಕೊಡಿ, ಕಲಾವಿದರಿಗೆ. ಶರಣು ಶರಣಾರ್ಥಿ ಎನ್ನುವಂಥ ಗೀತೆಯನ್ನು ಭಕ್ತಿ ಭಾವದಿಂದ